ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಆದರೆ ವಾಂಗಿ ಹಾಕ್ತಿಲ್ಲ, ಅಂದರೆ ಬದನೆಕಾಯಿ ಹಾಕ್ತಾ ಇಲ್ಲ. ಹಸಿ ಬಟಾಣಿ ಹಾಕಿ ವಾಂಗಿಬಾತ್ ಪೌಡರ್ ಹಾಕಿ ಡಿಫ್ರೆಂಟಾಗಿ ಬಟಾಣಿ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಹಚ್ಚಿದ ಆ್ಯಪಲ್ ಟೊಮೆಟೊ, ಉದ್ದಗೆ ಹಚ್ಚಿದ ಈರುಳ್ಳಿ 1 ಕಪ್, ತೆಂಗಿನಕಾಯಿ ತುರಿ 1 ಕಪ್, ಸ್ವಲ್ಪ ಕೊತ್ತಂಬರಿ, ವಾಂಗಿಬಾತ್ ಪೌಡರ್ 2 ಟೇಬಲ್ ಸ್ಪೂನ್, ಮೇನ್ ಇಂಗ್ರೀಡಿಯೆಂಟ್ ಹಸಿ ಬಟಾಣಿ 1 ಕಪ್, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ, ಅಂದಾಜು 1 ಟೀ ಸ್ಪೂನ್ ಉಪ್ಪು, ಗಾಣ ಬ್ರ್ಯಾಂಡಿನ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಗೂ ಕರಿಬೇವು. ಬಾಣಲೆ ಕಾಯಲಿಟ್ಟು ಕಾದ ನಂತರ 3/4 ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಈರುಳ್ಳಿ, ಕರಿಬೇವು, ಇಂಗು ಸ್ವಲ್ಪ ಹಾಕಿ 2 ನಿಮಿಷ ಬಾಡಿಸ್ಕೊಂಡು ನಂತರ ಟೊಮೆಟೊ ಹಾಗೂ ಬಟಾಣಿ ಎರಡನ್ನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಅರಿಶಿನ, ಚಿಲ್ಲಿ ಪೌಡರ್, ಉಪ್ಪನ್ನು ಸಹ ಈಗಲೇ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 10 ನಿಮಿಷ ಸಿಮ್ನಲ್ಲೇ ಬೇಯಲು ಬಿಡಬೇಕು. 10 ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಕೊತ್ತಂಬರಿ ಹಾಗೂ ವಾಂಗಿಬಾತ್ ಪುಡಿ ಕೂಡ ಹಾಕ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ರೆಸಿಪಿನ ಈ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಕೊನೆಯದಾಗಿ 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಬಾಣಲೆಯನ್ನು ಸ್ಟವ್ ಮೇಲೆ ಬಿಟ್ಟರೆ ವಾಂಗಿಬಾತ್ ಗೊಜ್ಜು ರೆಡಿ. ವಾಂಗಿಬಾತ್ ಮಾಡೋಕ್ಕೋಸ್ಕರ ಅನ್ನ ಮಾಡಿಟ್ಕೊಂಡಿದ್ದೆ. ಈಗ ಈ ಅನ್ನಕ್ಕೆ ಗೊಜ್ಜು ಹಾಕಿ ಕಲಿಸ್ತಾ ಇದ್ದೀನಿ. ಕಲಿಸೋವಾಗ 2 ರಿಂದ 3 ಸ್ಪೂನ್ ತುಪ್ಪ ಹಾಕಿ ಕಲಿಸಿದ್ರೆ ವಾಂಗಿಬಾತ್ ಟೇಸ್ಟ್ ಭಾಳ ಚೆನ್ನಾಗಿ ಬಂದ್ಬಿಡುತ್ತೆ. ಹಸಿ ಬಟಾಣಿ ಹಾಕಿರೋದ್ರಿಂದ ಇದರ ಟೇಸ್ಟ್ ಸೂಪರ್ ಆಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಬಾಯ್.